ಇದೊಂದು ನನ್ನ ಜೀವನದ ಪರಮ ಭಾಗ್ಯ ಅಂದ್ಕೊಂಡಿದ್ದೀನಿ. ಎಷ್ಟೋ ಭಾಗ್ಯಗಳು ಅನಾಯಾಸವಾಗಿ ಬರ್ತವೆ. ಇಂದು ಶ್ರೀ ಕ್ಷೇತ್ರಕ್ಕೆ ಬಂದು ಈ ಸರ್ವಧರ್ಮ ಸಮ್ಮೇಳನದ ಉದ್ಘಾಟನೆ ಮಾಡುವಂಥ ಅವಕಾಶ ನನಗೆ ಕೊಟ್ಟದ್ದು ಭಗವಂತನ ಕೃಪೆ ಅಂತ ಭಾವಿಸಿದ್ದೇನೆ. ಇದೊಂದು ಪವಿತ್ರ ಕ್ಷೇತ್ರ. ಒಂದು ಕ್ಷೇತ್ರ ಪವಿತ್ರ ಆಗೋದು ಸಾಮಾನ್ಯವಾಗಿ 3 ಕಾರಣಗಳಿಂದ ಅಂತ ಹೇಳ್ತಾರೆ. ಮೊದಲೇದ್ದು, ಯಾವುದೋ ಒಂದು ದೊಡ್ಡ ದೇವಸ್ಥಾನ ಇದೆ, ಶತಮಾನಗಳಿಂದ ಇರುವಂಥ ದೇವಸ್ಥಾನ ಇರೋದ್ರಿಂದ ಅದು ನೋಡೋದಕ್ಕೆ ಜನ ಬರ್ತಾರೆ, ಅದು ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಆಗ್ತದೆ. ಎರಡನೇದ್ದು, ಯಾರೋ ಒಬ್ಬ ವ್ಯಕ್ತಿ ಆ ಜಾಗದಲ್ಲಿದ್ದು ಬಹುದೊಡ್ಡ ಸಾಧನೆಯನ್ನು ಮಾಡಿದಾಗ ಪರಮಾತ್ಮನ ಕೃಪೆ ಆ ವ್ಯಕ್ತಿ ಮೂಲಕ ನೆಲಕ್ಕೆ ಹರಿದು ಬಂದು ಆ ಕ್ಷೇತ್ರ ತೀರ್ಥಕ್ಷೇತ್ರ ಆಗ್ತದೆ ಅಂತ ಹೇಳ್ತಾರೆ. ವ್ಯಕ್ತಿ ಸಾಧನೆಯಿಂದ ಆಗುವಂಥದ್ದು. ತಾವು ಶಿರಡಿ ನೋಡಿದ್ದೀರಿ, ಒಬ್ಬ ಮನುಷ್ಯ ದೈವತ್ವಕ್ಕೆ ಏರಿದಾಗ ಆ ಕ್ಷೇತ್ರ ತೀರ್ಥಕ್ಷೇತ್ರ ಆಗಿ ಹೋಗ್ತದೆ. ಕೇರಳದ ಕಾಲಿಡಿಯಲ್ಲಿ ನೋಡಿದ್ದೀರಿ, ಶಂಕರಾಚಾರ್ಯ ಹುಟ್ಟಿದಂಥ ಜಾಗ ಪವಿತ್ರ ಕ್ಷೇತ್ರ ಆಯಿತು. ಶ್ರೀಪೆರಂಬದೂರದಲ್ಲಿ ರಾಮಾನುಜಾಚಾರ್ಯ ಹುಟ್ಟಿದಂಥ ಜಾಗ ತೀರ್ಥಕ್ಷೇತ್ರ ಆಯಿತು. ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣ ಹುಟ್ಟಿದಂಥ ಜಾಗ ತೀರ್ಥಕ್ಷೇತ್ರ ಆಯಿತು. ಕೂಡಲ ಸಂಗಮ ತೀರ್ಥಕ್ಷೇತ್ರ ಆಯಿತು. ಮಂತ್ರಾಲಯ ತೀರ್ಥಕ್ಷೇತ್ರ ಆಯಿತು. ಹಾಗೆ ಒಂದೊಂದು ಬಹುದೊಡ್ಡ ಚೈತನ್ಯ ಅಲ್ಲಿ ಬಂದು ಸಾಧನೆ ಮಾಡಿದಾಗ ಅದರ ಮೂಲಕ ಪರಮಾತ್ಮನ ಕೃಪೆ ಹರಿದು ಬಂದು ತೀರ್ಥಕ್ಷೇತ್ರ ಆಗ್ತದೆ, ಪುಣ್ಯಕ್ಷೇತ್ರ ಆಗ್ತದೆ ಅಂತಾರೆ. ಇದು ಎರಡನೇದು. ಮೂರನೇದು, ಒಂದು ಸ್ಥಳದಲ್ಲಿ ಕೋಟ್ಯಾಂತರ ಜನರ ಅಪೇಕ್ಷೆಗಳಿಗೆ, ಅವರ ಹಾರೈಕೆಗಳಿಗೆ ಅನುಗುಣವಾಗಿ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ಅಲ್ಲಿ ಸಾಂಸ್ಕೃತಿಕ, ಸಾಹಿತ್ಯಿಕ, ಧಾರ್ಮಿಕ, ಶೈಕ್ಷಣಿಕ ಎಲ್ಲ ಚಟುವಟಿಕೆಗಳು ನಡೀತವೆ. ಅದೊಂದು ಬಹುದೊಡ್ಡ ಕೇಂದ್ರ ಬಿಂದು ಆಗಿಬಿಡ್ತದೆ. ಬಿಂದು ಆಗ್ತಾ 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 ಕೋಟ್ಯಾಂತರ ಜನರ ಶ್ರದ್ಧಾ ಕೇಂದ್ರ ಆಗಿಬಿಡ್ತದೆ. ಈ 3 ಥರದ ತೀರ್ಥಕ್ಷೇತ್ರಗಳಾಗ್ತವೆ. ಆದರೆ ಧರ್ಮಸ್ಥಳದ ಬಗ್ಗೆ ಹೇಳೋದಾದರೆ 3 ಒಂದೇ ಕಡೆ ಆಗಿದ್ದ. ಮಂಜುನಾಥೇಶ್ವರನ ಸನ್ನಿಧಾನ, ವ್ಯಕ್ತಿ ಸಾಧನೆ, ಅದರ ಜೊತೆಗೆ ಕೋಟ್ಯಾಂತರ ಜನದ ಆಶಯಗಳಿಗೆ ಮುಟ್ಟುವಂಥ ಒಂದು ವ್ಯವಸ್ಥೆ, ಈ 3 ಸೇರಿ ಧರ್ಮಸ್ಥಳವನ್ನು ಅತ್ಯಂತ ಮಹಾನ್ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ. ಇದು 91ನೇ ಸರ್ವಧರ್ಮ ಸಮ್ಮೇಳನ ಅಂತ ಹೇಳಿದರು. ಯಾವುದೋ ಕೆಲಸವನ್ನು ಒಂದು ಸಲ ಮಾಡೋದು ದೊಡ್ಡದಲ್ಲ. ನೋಡಿದ್ದೇವೆ, ದೊಡ್ಡದಾಗಿ ಮಾಡಿಬಿಡೋದು, ಮರುವರ್ಷ ಪತ್ತೆ ಇಲ್ಲ. ಅದಕ್ಕೆ ನಮ್ಮಲ್ಲಿ ಆರಂಭ ಶೂರ ಕರುದಾಕ್ಷಿಣಾತ್ಯ ಅಂತ ಹೇಳ್ತೀವಿ. ಆರಂಭ ಶೂರತ್ವ ಚೆನ್ನಾಗಿ ಮಾಡಿಬಿಡೋದು, ಮುಂದುವರ್ಷ ಇಲ್ಲ. ಆದರೆ ಯಾವುದೋ ಒಂದು ಘಟನೆ ಒಳ್ಳೆಯದಾಗಿದೆ, ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತ ಅನಿಸಿದ್ದನ್ನು ಪ್ರತಿ ವರ್ಷ ಮಾಡ್ಕೊಂಬರೋದು ಇದೆಯಲ್ಲ, ಇದು ಒಂದು ಪರಂಪರೆ ಸ್ಥಾಪನೆ ಮಾಡುವಂಥದ್ದು. ಅದಕ್ಕೆ ನಾನು ಹೇಳೋದು, ಒಂದು ಸಲ ಮಾಡೋದು ದೊಡ್ಡದಲ್ಲ, ಅದನ್ನು ಕಾರ್ಯವನ್ನು ಒಂದು ವೃತ್ತದಂತೆ ದಶಕಗಳ ನಡೆಸ್ಕೊಂಬರೋದು ಇದೆಯಲ್ಲ, ಇದು ದೊಡ್ಡ ಸಾಧನೆ. ಇದು ಬಹುದೊಡ್ಡ ಸಾಧನೆ. ಅದೊಂದು ದೊಡ್ಡ ವೃತ್ತ. ಅದು ಆ ವೃತ್ತವನ್ನು ಇಲ್ಲಿ ಮಾಡಿಕೊಂಡು ಬಂದದ್ದಕ್ಕಾಗಿ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಹಾಗೂ ಅವರ ಪರಿವಾರಕ್ಕೆ ನಾನು ಕೃತಜ್ಞತೆಗಳನ್ನು, ನಮಸ್ಕಾರಗಳನ್ನು ಸಲ್ಲಿಸಬೇಕು. 91 ವರ್ಷ ಮಾಡ್ಕೊಂಬರೋ ಸುಲಭ ಅಲ್ಲ. ಸರ್ವಧರ್ಮ ಸಮ್ಮೇಳನ ನಡೆಸೋದಕ್ಕೆ, ಸರ್ವಧರ್ಮ ಸಮನ್ವಯವನ್ನು ತೋರಿಸೋದಕ್ಕೆ ಧರ್ಮಸ್ಥಳಕ್ಕಿಂತ ಬೇರೆ ಸಮರ್ಥವಾದ ಜಾಗ ಸಿಕ್ಕಿತೆ ಅಂತ ನಾನು ವಿಚಾರ ಮಾಡ್ತಾ ಇದ್ದೆ. ಯಾಕಂದರೆ ಇಲ್ಲಿ ಸನ್ನಿಧಾನ ಮಂಜುನಾಥೇಶ್ವರಂದು, ಅರ್ಚಕರು ವೈಷ್ಣವರು, ಧರ್ಮಾಧಿಕಾರಿಗಳು ಜೈನರು. ಇಲ್ಲಿ ಬರುವಂಥ ಭಕ್ತರು ಎಲ್ಲ ಮತದವರು ಇದ್ದಾರೆ. ಕ್ರೈಸ್ತರು ಬರ್ತಾರೆ, ಮುಸಲ್ಮಾನರು ಬರ್ತಾರೆ, ಹಿಂದೂಗಳು ಬರ್ತಾರೆ, ಎಲ್ಲ ಧರ್ಮದವರು ಬಂದು ಇಲ್ಲಿ ಹರಕೆ ಹೊರ್ತಾರೆ. ಅಷ್ಟೇ ಅಲ್ಲಿ ನಡ್ಕೊಳ್ತಾರೆ, ಶ್ರದ್ಧೆಯಿಂದ ಸೇವೆ ಸಲ್ಲಿಸ್ತಾರೆ. ನಿಜವಾದ ಸರ್ವಧರ್ಮ ಸಮನ್ವಯಕ್ಕೆ ಇದೊಂದು ಸಾರ್ಥಕ ಮಾದರಿ ಅಂತ ನಾನು ಅಂದ್ಕೊಂಡಿದ್ದೆ. ಎಷ್ಟರ ಮಟ್ಟಿಗೆ ಅಂದರೆ, ಮಾತಾಡೋ ದೇವರು ಮಂಜುನಾಥ ಅಂತ ನಾ ಎಷ್ಟೋ ಕಡೆ ನೋಡಿದ್ದೇನೆ. ಎಲ್ಲ ಧರ್ಮದವ್ರು ಹೇಳೋದು, ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಬರ್ರಿ, ಅಲ್ಲಿ ಸುಳ್ಳು ಹೇಳ್ಬಾ ನೋಡೋಣ, ಅಲ್ಲಿ ಸುಳ್ಳು ಹೇಳಿ ನೋಡೋಣ, ಅಲ್ಲಿ ಸುಳ್ಳು ನಡೆಯಲ್ಲ ಅನ್ನುವಂಥ ನಂಬಿಕೆ ಎಷ್ಟು ಗಟ್ಟಿಯಾಗಿ ಕೂತ್ಕೊಂಡಿದೆ ಅಂದರೆ, ಎಷ್ಟು ದೊಡ್ಡ ಶ್ರದ್ಧೆ ಹಾಕಿ ಅಂದರೆ ಯಾವ ಧರ್ಮದವರಾದರೂ ಬರ್ತಾರೆ ಇಲ್ಲಿ ಅಂತ. ಇದನ್ನು ಗಮನಿಸುವಾಗ ನನಗೆ 700 ವರ್ಷಗಳ ಹಿಂದೆ ಬೇಲೂರಿನಲ್ಲಿ ದೊರೆತಂಥ ಒಂದು ಶಾಸನ ನೆನಪಾಗುತ್ತೆ. ಅದ್ಭುತವಾದ ಶಾಸನ. ಅದರಲ್ಲಿ ಒಂದು ಆಶಯ ಇದೆ. ಶಾಸನದಲ್ಲಿ ಬರೆದಿದ್ದಾರೆ, ಯಂ ಶೈವಾಸ್ಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತ್ಯನೋ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಃ ಅರ್ಹತೈಶ್ಚ ಜೈನ ಶಾಸಕಮಿತಿ ಕರ್ಮೇತಿ ಮೀಮಾಂಸಕ
ಸೋಯಂವೋ ವಿದಧಾತು ವಾಂಛಿತ ಫಲಂ ಶ್ರೀಕೇಶವೇಶಸ್ತದ ಅಂತ. ಅರ್ಥ ಬಹಳ ಸುಲಭವಾದದ್ದು. ಯಾವ ಪರಸತ್ವವನ್ನು, ಯಾವ ದೈವವನ್ನು ಬ್ರಹ್ಮ ಅಂತ ವೇದಾಂತಿಗಳು ಭಾವಿಸಿದರೋ, ಶೈವರು ಶಿವ ಅಂತ ಆರಾಧಿಸಿದರೋ, ಬೌದ್ಧರು ಬುದ್ಧ ಅಂತ ಆಚರಿಸಿದರೋ, ನೈಯಾಯಿಕರು ಕರ್ತ ಅಂತ ತಿಳಿದರೋ, ಜೈನರು ಜಿನ ಅರ್ಹಂತ ಅಂತ ಭಾವಿಸಿದರೋ, ಮೀಮಾಂಸಕರು ಕರ್ಮ ಅಂತ ಭಾವಿಸಿದರೋ, ಆ ಕೇಶವ, ಆ ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರೈಸಲಿ ಅಂತ. ದಯವಿಟ್ಟು ಗಮನಿಸಬೇಕಾದದ್ದು 700 ವರ್ಷಗಳ ಹಿಂದೆ ಬರೆದಂಥದ್ದು. ಅಂದರೆ ನಾವು ಯಾವ್ಯಾವ ದೃಷ್ಟಿಯಿಂದ ಭಗವಂತನ ಪೂಜೆ ಮಾಡ್ತೀವಿ ಆ ದೃಷ್ಟಿಯಿಂದಾನೇ ಸಿಗ್ತಾನೆ ಭಗವಂತ. ಭಗವದ್ಗೀತೆಯಲ್ಲಿ ಅದೇ ಹೇಳ್ತಾನೆ, ನೀವು ಯಾವ ರೂಪದಲ್ಲಿ ಪ್ರಾರ್ಥನೆ ಮಾಡ್ತೀರೋ ಆ ರೂಪದಲ್ಲೇ ಬರ್ತೇನೆ ನಾನು ನಿಮಗೆ ಅಂತ. ಇರೋದು ಒಂದೇ ಸತ್ವ. ಆ ಒಂದೇ ಸತ್ವವನ್ನು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಮುಖದಲ್ಲಿ ನಮ್ಮ ಮನಸ್ಸಿಗೆ ಅನುಗುಣವಾಗಿ ನಾವು ಬೇಡ್ಕೊಂಡು ಹೋಗ್ತೇವೆ ಅಂತ. ಅದನ್ನೇ ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ. ಸತ್ವ ಒಂದೇ, ಅದನ್ನು ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಅಂತ. ತಾತ್ಪರ್ಯ ಇಷ್ಟೇ, ಎಲ್ಲ ಧರ್ಮಗಳ ಮೂಲ ಒಂದೇ ಅಂತ ಅರ್ಥ. ಆದರೆ ಮತಗಳ ನಡುವೆ ವೈಷಮ್ಯ ಬರೋದಿಲ್ಲ, ಭಿನ್ನತೆ ಬರೋದಿಲ್ಲ ಅಂತ. ನಾನು ಸ್ವಲ್ಪ ಸೂಫಿನ ಅಭ್ಯಾಸ ಮಾಡಿದವನು. ಆ ಸೂಫಿ ಪರಂಪರೆಯಲ್ಲಿ ಒಂದು ಒಳ್ಳೆ ಕಥೆ ಬರ್ತದೆ, ನನಗೆ ಭಾಳ ಇಷ್ಟವಾದ ಕಥೆ. 4 ಜನ ಹೋಗ್ತಿದ್ರಂತೆ. 4 ಜನ ಬೇರೆ ಬೇರೆ ದೇಶದವರು. ಒಬ್ಬ ಪರ್ಷಿಯನ್ ಇದ್ದಾನೆ, ಒಬ್ಬ ಟರ್ಕಿ ಇದ್ದಾನೆ, ಒಬ್ಬ ಅರಬ್ ಇದ್ದಾನೆ, ಮತ್ತೊಬ್ಬ ಗ್ರೀಕ್ನವ ಇದ್ದಾನೆ. ಈ 4 ಜನ ಕೂಡಿ ಕೆಲಸ ಮಾಡೋರು. ಅವರಿಗೆ ಕೂಲಿ ಸಿಕ್ತು, ಸಾಕಷ್ಟು ದುಡ್ಡು ಬಂತು. 4 ಜನ ರಸ್ತೆ ಪಕ್ಕದಲ್ಲಿ ಕೂತಿದ್ರಂತೆ ಹಳ್ಳಿಯಲ್ಲಿ. ದುಡ್ಡು ಇದೆಯಲ್ಲ, ಹೇಗೆ ಬಳಸೋದು ಇದನ್ನು 4 ಜನ ಅಂತ. ಹಾಗಾದ್ರೆ ನಿಮ್ಗೆ ಇಷ್ಟವಾದದ್ದೇನು ಪದಾರ್ಥ ತರಿಸೋಣ ಅಂತ. ಇಷ್ಟವಾದದ್ದೇನು ಅಂತ ಕೇಳಿದ್ರಂತೆ. ಆಗ ಬಹಳ ಸಮಸ್ಯೆ ಇದೆ ಅದು. ಒಬ್ಬ ಬಂದು ಹೇಳಿದಂತೆ, ಪರ್ಷಿಯನ್ ಹೇಳ್ದ, ನನಗೆ ಅಂಗೂರ್ ಬೇಕು, ನನಗೆ ಅಂಗೂರ್ ಅಂದರೆ ಬಹಳ ಇಷ್ಟ, ಅದು ಬೇಕು ಅಂದಂತೆ. ಅವ್ನು ಟರ್ಕಿ ಏನಂತ, ಅದೇನು ಅಂಗೂರ್ ಅದು, ನನಗೆ ಬೇಕಾದದ್ದು ಉಜುಮ್, ನನಗೆ ಉಜುಮ್ ಬೇಕು ಅಂದಂತೆ. ಅರಬ್ ಹೇಳಿದಂತೆ, ಅವೆರಡೂ ಪ್ರಯೋಜನ ಇಲ್ಲ, ನನಗೆ ಇನಾಬ್ ಕೊಟ್ಟರೆ ತಗೋತೀನಿ ನಾನು, ಇನಾಬ್ ಬೇಕು ನನಗೆ ಅಂದಂತೆ. ಗ್ರೀಕ್ ಹೇಳಿದಂತೆ, ಅವೆಲ್ಲ ಏನೂ ಪ್ರಯೋಜನ ಇಲ್ಲ, ನಾನು ಹೇಳ್ತೀನಿ ಕೇಳಿ, ಸ್ಟಾಫಿಲ್ಲೇ ಒಳ್ಳೇದು ಎಲ್ಲಕ್ಕಿಂತ, ಎಲ್ಲ ದುಡ್ಡು ಹಾಕಿ ಸ್ಟಾಫಿಲ್ ತರೋಣ ಅಂದ್ರಂತೆ. ಈ 4 ಜನ ಚೌಕಾಶಿ ಮಾಡ್ತಿದ್ರು, ಅದು ಬೇಕು ಇದು ಬೇಕು ಅಂತ. ಆಗ ಮನುಷ್ಯ ಇನ್ನೊಬ್ಬ ಪ್ರವಾಸಿ ಬಂದ. ಅವನು ಬಹುಭಾಷಾ ಶಾಸ್ತ್ರಜ್ಞ, ಎಲ್ಲ ಭಾಷೆಗಳು ಗೊತ್ತಿದೆ ಅವನಿಗೆ. ಏನು ಬೇಕು ಅಂತೆಲ್ಲ ಕೇಳ್ದ. ಹೇಳಿದ್ರಿ ಇವರು, ದುಡ್ಡು ಕೊಡಿ, ಎಷ್ಟು ದುಡ್ಡು ಕೊಡ್ತೀರಿ ಕೊಡಿ ಅಂದ. ದುಡ್ಡು ಇಸ್ಕೊಂಡ. ಹೋಗಿ ಒಂದು ದೊಡ್ಡ ಬುಟ್ಟಿ ದ್ರಾಕ್ಷಿ ಹಣ್ಣು ತಂದಂತೆ. ಎಲ್ಲರಿಗೂ ಸಮಾನವಾಗಿ ಹಂಚಿಬಿಟ್ಟ 4 ಜನಕ್ಕೆ. ಅವ್ರಿಗೆ ಏನು ಖುಷಿ ಆಯಿತು ಅಂತಂದರೆ, ಪರ್ಷಿಯನ್ ಏನಂತೆ, ಇದೇ ಅಂಗೂರು ಅಂದಂತೆ. ಇನ್ನೊಬ್ಬ ಹೇಳ್ದ, ಟರ್ಕಿಯಲ್ಲಿ ಇದೇ ಉಜುಮ್, ಅದು ಅಂಗೂರಲ್ಲ ಉಜುಮ್ ಅಂತ ಹೇಳಿದಂತೆ. ಮತ್ತೊಬ್ಬ ಹೇಳ್ದ, ಅರಬ್ ಹೇಳ್ದ, ಇದು ಇನಾಬಿದು ಅಂದ. ಕೊನೆಗೆ ಅವನು ಗ್ರೀಕ್ ಹೇಳ್ದ, ಇದು ಸ್ಟಾಫಿಲ್ ಅಂದ. ಅವನು ಬಂದವನು ಹೇಳ್ದ, ಎಲ್ಲ ಒಂದೇ, ನೀವು ಕರೆಯೋದು ಬೇರೆ ಬೇರೆ, ದ್ರಾಕ್ಷಿನೇ ಅದು. ಆ ಒಂದಕ್ಕೆ ನಿಮ್ಮ ಊರಲ್ಲಿ ನಿಮ್ಮ ದೇಶದಲ್ಲಿ ಬೇರೆ ಬೇರೆ ಹೆಸರಿದೆ, ಆದರೆ ನಿಮಗೆಲ್ಲರೂ ಬೇಕಾದ ದ್ರಾಕ್ಷಿ ಒಂದೇ. ಎಷ್ಟು ಚೆನ್ನಾಗಿದೆ ಕಥೆ ಇದು. ಆಳವಾಗಿ ವಿಚಾರ ಮಾಡಿದಾಗ ತುಂಬ ದೊಡ್ಡದು ಅನಿಸುತ್ತೆ. ದ್ರಾಕ್ಷಿ ಹೆಸರು ಬೇರೆ ಬೇರೆ, ಇದು ರುಚಿ ಒಂದೇ, ಎಲ್ರಿಗೂ ಬೇಕಾದದ್ದು ಒಂದೇ. ಅದೇ ರೀತಿ ನಮಗೆ ಶಾಂತಿ ಬೇಕು, ತೃಪ್ತಿ ಬೇಕು, ವೈರತ್ವ ಬೇಡ, ಸಮಾನತೆ ಬೇಕು ಅಂತ ಹೋರಾಡ್ತೀವಿ. ಎಲ್ಲ ಧರ್ಮದ ಮೂಲ ಅದೇ ಅಂತ ಅನ್ನೋದನ್ನು ನೆನಪಿಡ್ಬೇಕಾಗತ್ತೆ. ನಮ್ಮ ರಾಮಕೃಷ್ಣ ಪರಮಹಂಸರು, ಗುರು ಮಹಾರಾಜರು ಇದನ್ನು ಮಾಡಿ ತೋರಿಸಿದರು. ಬರೀ ಹೇಳೋದಷ್ಟೇ ಅಲ್ಲ, ತಮ್ಮ ಜೀವನದಲ್ಲಿ ಪರೀಕ್ಷೆ ಮಾಡಿದರು. ಅವರಂಥ ಪ್ರಾಕ್ಟಿಕಲ್ ಫಿಲಾಸಫರ್ ನಾನು ಯಾರೂ ಕಾಣಲಿಲ್ಲ ಅನ್ಸುತ್ತೆ. ಅವರು ಏನು ಹೇಳಬೇಕಂದಿದ್ರು ಅದನ್ನೆಲ್ಲ ಮಾಡಿ ತೋರಿಸಿದ್ರು ಅಂತ. ಅವ್ರು ನೋಡಿ ಎಲ್ಲ ಧರ್ಮಗಳನ್ನು ನಡೆದು ತೋರಿಸ್ಬೇಕಾದ್ರೆ ಒಬ್ಬ ಕ್ರಿಶ್ಚಿಯನ್ನಂತೆ, ಸಾಮಾನ್ಯ ಕ್ರಿಶ್ಚಿಯನ್ಗಿಂತ ಹೆಚ್ಚು ಆಳವಾಗಿ ಚಿಂತೆ ಮಾಡಿ ಯೇಸು ಕ್ರಿಸ್ತನ ಧ್ಯಾನ ಮಾಡ್ತಿದ್ದರಂತೆ. ಸ್ವಲ್ಪ ವರ್ಷ ಆಯ್ತು, 10 ದಿವಸ ಆಯಿತು. ಆಮೇಲೆ ಒಬ್ಬ ಇಸ್ಲಾಂ ಪಂಥದವನ ಹಾಗೆ 5 ಸಲ ನಮಾಜ್ ಮಾಡಿ ಅವನು ದೇವನ ಸಾಧನೆ ಮಾಡೋಕ್ಕೆ ಹೋದರು. ಅದೇ ರೀತಿ ನೋಡಿ, ಸ್ತ್ರೀ ಭಾವದಿಂದ ದೇವರನ್ನು ನೋಡೋದಾದ್ರೆ ಹೇಗಿರ್ತದೆ, ರಾಧಾ ಭಾವದಿಂದ ಹೇಗಿರಬೇಕು ಅಂತ ಸ್ತ್ರೀ ಹಾಗೆ ವೇಷ ಧರಿಸ್ಕೊಂಡು ಮಾಡ್ತಿದ್ರು ಎಲ್ಲ ರೀತಿಯಲ್ಲಿ. ಅಂದರೆ ಎಷ್ಟು ತಮಾಷೆ ಇದೆ ನೋಡಿ. ಒಬ್ಬ ಕಾಳಿದೇವಿ ಪೂಜೆ ಮಾಡುವಂಥ ಸಗುಣಗುರ ಆರಾಧಕನಾದಂಥ ಒಬ್ಬ ರಾಮಕೃಷ್ಣ ಪರಮಹಂಸರು ಧ್ಯಾನ ಮಾಡ್ತಾನೆ ನಿರ್ವಿಕಲ್ಪ ಸಮಾಧಿಯನ್ನು ಪಡ್ಕೊಂಡ್ರು. ಆಕಾರವನ್ನು ಪೂಜೆ ಮಾಡುವಂಥ ಪರಮಹಂಸರು ನಿರಾಕಾರವನ್ನು ಒಪ್ಕೋತಿದ್ರು. ಯಾವುದೂ ವಿರುದ್ಧ ಅಂತ ಅನ್ನಿಸ್ಲಿಲ್ಲ ಅವರಿಗೆ. ತಾವು ಹಿಂದೂಗಳಾಗಿ ಇದ್ದು ಹಿಂದೂವಾಗೇ ಉಳ್ಕೊಂಡು ಎಲ್ಲ ಧರ್ಮದ ಸಾಧನೆಗಳನ್ನು ಮಾಡಬಹುದು ಅಂತ ಹೇಳಿ ಅವ್ರು ಹೇಳ್ತಾರೆ. ನಾವು ಯಾವುದೇ ಸಾಧನೆ ಮಾಡಿದ್ರೂ ಕೊನೆಗೆ ಅಲ್ಲೇ ಮುಟ್ತಿದ್ವಿ ನಾವು. ನಾನು ಕ್ರಿಶ್ಚಿಯನ್ನಾಗಿ ನೋಡಿದೆ, ಇಸ್ಲಾಂದಿಂದ ನೋಡಿದೆ,
ರಾಧಾ ಭಾವದಿಂದ ನೋಡಿದೆ, ಯಾವ ಭಾವದಿಂದ ನೋಡಿದ್ರು ಅದೇ ತತ್ವ ನನಗೆ ಸಿಗ್ತದೆ, ಅದೇ ಸಂತೋಷ ಸಿಕ್ತು ಅಂತ ಹೇಳ್ತಾರೆ. ನೀವು ನಿಮ್ಮ ಧರ್ಮಗಳಲ್ಲಿ ಉತ್ತಮ ಮಟ್ಟ ಮುಟ್ಟಬಹುದು ಅಂತ ತೋರಿಸಿಕೊಟ್ಟವರು ಪ್ರಾಯೋಗಿಕವಾಗಿ ಶ್ರೀರಾಮಕೃಷ್ಣ ಪರಮಹಂಸರು.